ಹಾಯ್ ಎಲ್ರಿಗೂ ನಮಸ್ತೆ. ನವ್ಯದೇವಿ ಪ್ರಸಾದ್ ನೆಲ್ಯಾಡಿ ಯೂಟ್ಯೂಬ್ ಚಾನಲಿಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇದೀಗ ನಾನು ಹೇಳ ಹೊರಟಿರುವ ವಿಷಯ ಏನಂತ ಹೇಳಿದರೆ, ಕರಾವಳಿಯಲ್ಲಿ ಬಸ್ಸು ಚಾಲಕ ನಿರ್ವಾಹಕ ಶ್ರಮಿಕ ವರ್ಗ ಮಾನವೀಯತೆಯ ಆಗರ ಎನ್ನುವುದು ಮತ್ತೊಮ್ಮೆ ಸಾಬೀತಾಗಿದೆ. ಸಮಯ ಪ್ರಜ್ಞೆಯಿಂದ ವಿದ್ಯಾರ್ಥಿನಿಯ ಜೀವ ಉಳಿಸಿದ ಬಸ್ ಚಾಲಕ ಹಾಗೂ ನಿರ್ವಾಹಕ. ಆಸ್ಪತ್ರೆಯ ಒಳನುಗ್ಗಿದ ಬಸ್ಸು. ಹಾಗಾದರೆ ಒಳನುಗ್ಗಲು ಕಾರಣವೇನು? 13F ಕೃಷ್ಣ ಪ್ರಸಾದ್ ಎಂಬ ಬಸ್ಸು ಎಂದಿನಂತೆ ಕೂಳೂರು ಮಾರ್ಗವಾಗಿ ಚಲಿಸುತ್ತಿತ್ತು. ಅದರಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರೊಬ್ಬರಲ್ಲಿ ಕಾಲೇಜು ವಿದ್ಯಾರ್ಥಿನಿಯೊಬ್ಬಳಿಗೆ ಅಚಾನಕ್ಕಾಗಿ ಎದೆನೋವು ಕಾಣಿಸಿತ್ತು. ಅದು ಹೃದಯಾಘಾತದ ಸೂಚನೆಯನ್ನು ನೀಡುವಂತಿದ್ದು, ಅದನ್ನು ಕಂಡ ಬಸ್ಸಿನ ಚಾಲಕರಾದ ಗಜೇಂದ್ರ ಕುಂದರ್ ಅವರು ಹಾಗೂ ಬಸ್ಸಿನ ನಿರ್ವಾಹಕರಾದಂತಹ ಸುರೇಶ್ ಬಜ್ಪೆ ಇವರು ಎಚ್ಚೆತ್ತುಕೊಂಡು ಏನನ್ನೂ ಯೋಚಿಸದೆ ಎಲ್ಲ ಪ್ರಯಾಣಿಕರನ್ನು ಕರೆದುಕೊಂಡು ಆಂಬ್ಯುಲೆನ್ಸ್ ಮಾದರಿಯಲ್ಲಿ ಸೈರನ್ ಹಾಕಿಕೊಂಡು 6 ಕಿಲೋಮೀಟರ್ ದೂರವನ್ನು 6 ನಿಮಿಷಗಳಲ್ಲಿ ಪ್ರಯಾಣಿಸಿ ನಗರದ ಕಂಕನಾಡಿಯ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಆಸ್ಪತ್ರೆಯ ಹೊರಾಂಗಣವನ್ನು ಪ್ರವೇಶಿಸಲು ಯಾರೊಬ್ಬರ ಅಪ್ಪಣೆಯನ್ನೂ ಕೇಳದೆ ಜವಾಬ್ದಾರಿಯುತವಾಗಿ ಪ್ರಾಮುಖ್ಯತೆಯನ್ನು ಅರಿತು ಒಳ ಪ್ರವೇಶಿಸಿ ವಿದ್ಯಾರ್ಥಿನಿಯನ್ನು ತುರ್ತು ನಿಗಾ ಘಟಕದಲ್ಲಿ ದಾಖಲಿಸಿ ಸರಿಯಾದ ಸಮಯದಲ್ಲಿ ಸುರಕ್ಷಿತವಾಗಿ ಸೇರಿಸಿ ಜೀವವನ್ನು ಉಳಿಸಿ ಮಾನವೀಯತೆಯನ್ನು ಮೆರೆದು ಚಾಲಕ ವೃತ್ತಿಗೆ ಹೆಮ್ಮೆ ತರುವಂತಹ ಕೆಲಸವನ್ನು ಮಾಡಿರುವುದು ಶ್ಲಾಘನೀಯ. ಈ ಕೆಲಸ ಸಾರ್ವಜನಿಕರನ್ನು ಮೂಕ ವಿಸ್ಮಯರನ್ನಾಗಿಸಿದೆ ಹಾಗೂ ಅವರ ಪ್ರಶಂಸೆಗೆ ಪಾತ್ರವಾಗಿದೆ. ಹೀಗೆ ಕರಾವಳಿಯಲ್ಲಿ ಬಸ್ಸು ಚಾಲಕ ನಿರ್ವಾಹಕ ಶ್ರಮಿಕ ವರ್ಗ ಮಾನವೀಯತೆಯ ಆಗರ ಎನ್ನುವುದು ಮತ್ತೊಮ್ಮೆ ಸಾಬೀತಾಗಿದೆ. ತನ್ನ ಸಮಯ ಪ್ರಜ್ಞೆಯಿಂದ ವಿದ್ಯಾರ್ಥಿನಿಯ ಜೀವ ಉಳಿಸಿದ ಬಸ್ ಚಾಲಕರಾದಂತಹ ಗಜೇಂದ್ರ ಕುಂದರ್ ಹಾಗೂ ನಿರ್ವಾಹಕರಾದಂತಹ ಸುರೇಶ್ ಬಜ್ಪೆ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.